ಬಂಧುಗಳೇ, ಸಿ ಪಾಟೀಲ್ರು ಕುರುಬರ ಬಗ್ಗೆ ಏನೋ ಹೇಳಿದ್ರು, ಮುರುಗೇಶ್ ನಿರಾಣಿಯವರು ಮತ್ತೇನೋ ಹೇಳಿದ್ರು, ಮತ್ತು ಪ್ರತಾಪ್ ಸಿಂಹ ನಿಂತ್ಕೊಂಡು ಸಿದ್ದರಾಮಯ್ಯನವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು, ಮತ್ತು ಯಾರ್ಯಾರೋ ಮಾತಾಡಿದ್ರು, ಮತ್ತೊಂದು ವಿಡಿಯೋದಲ್ಲಿ ಮತ್ತಾರೋ ಮಾತಾಡಿದ್ರು. ಇದನ್ನು ನಾವು ದಿವಸ ನೋಡ್ತಾ ಇದ್ದೇವೆ. ಕುರುಬ ಸಮುದಾಯದ ಮೇಲೆ ಎಷ್ಟೊಂದು ಹೊಟ್ಟೆ ಕಿಚ್ಚಿದೆ ಅಂತೇಳಿ ನಾವು ಪದೇ ಪದೇ ನೋಡ್ತಾ ಇದ್ದೀವಿ ಪದೇ ನೋಡ್ತಾ ಇದ್ದೀವಿ. ಯಡಿಯೂರಪ್ಪನವ್ರು ಒಂದು ಕಡೆ ಹೇಳ್ತಾರೆ, ಮೇಟಿ ಮಗ ಕುರುಬ, ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಬಂದು ಬಾಗಲಕೋಟೆನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ಸಿ ಪಾಟೀಲ್ ಮಾತನಾಡಿರುವಂತಹ ಏನು ಇಂಡೈರೆಕ್ಟಾಗಿ ಹೇಳಿರುವಂತಹ ಪದಗಳಾಗಿರ್ಬೋದು, ಮುರುಗೇಶ್ ನಿರಾಣಿ ಮಾತನಾಡಿರುವಂಥದ್ದಿರ್ಬೋದು, ಪ್ರತಾಪ್ ಸಿಂಹ ಮಾತನಾಡಿರ್ಬೋದು, ಮತ್ತು ಬೇರೆಯವರು ಯಾರ್ಯಾರು ಮಾತನಾಡ್ತಾ ಇದ್ದಾರೋ ಎಲ್ಲರಿಗೂ ಸಹ ಕುರುಬರ ಮೇಲೆ ಇರುವಂತಹ ಆ ಸಿಟ್ಟು ಯಾಕೆ ಅಂತ ನಮಗೆ ಅರ್ಥ ಆಗಲಿಲ್ಲ. ಈ ಸಮುದಾಯ ಯಾರಿಗೂ ಸಹ ಕೆಡಕನ್ನು ಉಂಟು ಮಾಡೋದಿಲ್ಲ, ಮಾಡಿಲ್ಲ, ಮಾಡ್ತಾನೂ ಇಲ್ಲ, ಮುಂದೆ ಮಾಡೋದು ಇಲ್ಲ. ಆದರೆ ಈ ಸಮುದಾಯದ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು? ಸಿ ಪಾಟೀಲ್ರು ಹೇಳಿದ್ದಂತಹ ಆ ಮಾತಲ್ಲಿ ಇವತ್ತು ನರಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ. ಸಿ ಪಾಟೀಲರ ಗೆಲುವಿಗೆ ಕುರುಬರ 48,000 ಮತಗಳೂ ಸಹ ಅವರಿಗೆ ಲಾಭದಾಯಕವಾಗಿ ಕಂಡಿದೆ ಅಲ್ವಾ? ಮುರುಗೇಶ್ ನಿರಾಣಿಯವರು ಪ್ರತಿನಿಧಿಸುವಂತಹ ಬೀಳಿಗಿ ಮತಕ್ಷೇತ್ರದಲ್ಲಿ ಕುರುಬರ ಮತಗಳು ಸುಮಾರು 45,000ಕ್ಕಿಂತ ಹೆಚ್ಚು ಇದೆ ಅಲ್ವಾ? ಯಾತಕ್ಕೆ? ಯಡಿಯೂರಪ್ಪನವರು ಮಾತನಾಡ್ತಾರೆ, ಶಿಕಾರಿಪುರದಲ್ಲಿ ಕುರುಬರ ಮತಗಳೇ ನಿರ್ಣಾಯಕ. ಪ್ರತಾಪ್ ಸಿಂಹ ಮಾತನಾಡ್ತಾರೆ, ಮೈಸೂರಿನಲ್ಲಿ 2.5-3 ಲಕ್ಷ ಕುರುಬರ ಮತಗಳಿದ್ದಾವೆ. ಅವರು ಸಂಸದರಾಗಿದ್ದಂಥವರು. ಬಹಳಷ್ಟು ಜನ ಡೈರೆಕ್ಟಾಗಿ ಮಾತಾಡ್ತಾರೆ, ಇಂಡೈರೆಕ್ಟಾಗಿ ಒಂದಷ್ಟು ಜನ ಮಾತಾಡ್ತಾರೆ. ನೋಡಿ, ಮತ್ತೊಂದು ವಿಡಿಯೋ, ಬಯ್ಯಾಪುರ ಅವರು ಮಾತನಾಡ್ತಾರೆ, ನಾವು ಮನಸ್ಸು ಮಾಡಿದ್ರೆ 10 ಜನರ ಹತ್ರ ಓಟ್ ಹಾಕಿಸ್ತೀವಿ, ಆದರೆ ಬೇರೆ ಯಾರೇ ಏನೇ ಮಾಡಿದ್ರು ಒಂದು ಓಟು ನಮ್ಮ ಕಡೆಯಿಂದ ಹಾಕ್ಸ್ಲಿಕ್ಕೆ ಆಗಲ್ಲ ಅಂತೀರಿ. ಅವರ ಸಮುದಾಯದ ಶಕ್ತಿಯನ್ನು ಅವರು ತೋರಿಸ್ತಾ ಇದ್ದಾರೆ. ನಮ್ಮ ಸಮುದಾಯ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ, ಸಿಂಗಲ್ ಲಾರ್ಜೆಸ್ಟ್ ಇನ್ ಕಮ್ಯುನಿಟಿ ಇನ್ ಇಂಡಿಯಾ. ಆದರೆ ನಾವು ಮಾಡ್ತಾ ಇರುವುದು ಏನು? ನಾವೇನು ಮಾಡ್ತಾ ಇದ್ದೀವಿ? ನಿಶ್ಶಕ್ತರಾಗಿದ್ದೇವೆ, ನಿಸ್ಸಹಾಯಕರಾಗಿದ್ದೇವೆ. ನಾವು ನಮ್ಮನ್ನು ಬೆಳೆಸ್ಕೊಳ್ತಾ ಇಲ್ಲ, ನಮ್ಮನ್ನು ನಾವು ಬಳಸ್ಕೊಳ್ತಾ ಇಲ್ಲ, ನಮ್ಮನ್ನು ನಾವು ಬೆಳೆಸ್ಕೊಳ್ತಾ ಇಲ್ಲ. ನಮ್ಮ ಭವಿಷ್ಯವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇಂತಹ ಒಂದು ಉತ್ತಮವಾದಂತಹ ಒಂದು ಇತಿಹಾಸ ಹೊಂದಿರುವಂತಹ ಈ ಸಮುದಾಯವನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕಾಗಿತ್ತು? ಈ ಸಮುದಾಯ ಬಳಕೆ ಆಗ್ತಾ ಇದೆ. ಅವ್ರು ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಯಾಕೆಂದರೆ ಈ ಸಮುದಾಯ ಇಷ್ಟೊಂದು ಜನಸಂಖ್ಯೆ ಇದ್ದರೂ ಸಹ ಈ ಸಮುದಾಯಕ್ಕೆ ಸಂಘಟನೆ ಆಗುವಂಥ ಶಕ್ತಿ ಇಲ್ಲ. ಅದಕ್ಕೋಸ್ಕರವಾಗಿ ಬಾಯಿಗೆ ರೋಡಲ್ಲಿ ಹೋಗೋನು ಬರೋನು ಎಲ್ಲರೂ ಸಹ ಈ ಸಮುದಾಯದ ಬಗ್ಗೆ ಮಾತನಾಡ್ತಾರೆ. ಅದು ಅವರ ತಪ್ಪಲ್ಲ, ತಪ್ಪು ನಮ್ಮದು. ನಮ್ಮಲ್ಲಿ 65% ಯುವಕರಿದ್ದೀರಿ. ಏನಕ್ಕೆ 65% ಯುವಕರಿದ್ದೀರಿ? 65% ಯುವಕರು ಸಹ ಮೊಬೈಲನ್ನು ಹಿಡ್ಕೊತೀರಿ, ಸೋಷಿಯಲ್ ಮೀಡಿಯಾವನ್ನು ನೋಡ್ತೀರಿ. ಏನಕ್ಕೆ? ಇವತ್ತು ಜಗತ್ತು ಓಡ್ತಾ ಇದೆ. 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ಇರುವಂಥ ಸಮುದಾಯಗಳು ಇವತ್ತು ನಾಗಾಲೋಟದಿಂದ ಓಡ್ತಾ ಇದೆ. ಈ ಕರ್ನಾಟಕದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ 60 ಲಕ್ಷ ಇರುವಂತಹ ಕುರುಬರಿಗೆ ಇವತ್ತು ಒಂದು ಶಿಕ್ಷಣ ಸಂಸ್ಥೆಗಳಿಲ್ಲ. ಈ ಸಮುದಾಯದ ಹೆಸರು ಹೇಳ್ಕೊಂಡು ಕೋಟಿಗಟ್ಟಲೆ ದುಡ್ಡು ತಿಂತಾ ಇದ್ದಾರೆ. ನಮ್ಮ ಸಮುದಾಯದವರನ್ನೇ ನಾವು ಕೇಳುವಂಥ ಶಕ್ತಿ ನಾವು ಹೊಂದ್ಕೊಂಡಿಲ್ಲ. ಇಲ್ಲಿ ಡೀಲುಗಳಾಗುವಂಥದ್ದು, ನಾಯಕರನ್ನು ಬೆಳೆಸ್ಲಿಕ್ಕೆ ಆಗ್ತಾ ಇಲ್ಲ. ಯಾರೋ ಕರೀತಾರೆ, ಏನೋ ಮಾಡ್ತಾರೆ, ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕಾಗದೆ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಯಾತಕ್ಕೆ? ಏನು ಸಾಧನೆ ಮಾಡ್ತಾ ಇದ್ದೀರಿ? ಕೈಯಲ್ಲಿದ್ದಂತಹ ಮೀಸಲಾತಿಯನ್ನು ಕಳ್ಕೊಳ್ತೀರಿ, ಕೈಯಲ್ಲಿರುವಂಥ ಆಸ್ತಿಗಳನ್ನು ಕಳ್ಕೊಳ್ತಾ ಇದ್ದೀರಿ. ಯಾರೋ ಹೇಳ್ತಾರೆ, ಏನೋ ಮಾಡ್ತಾರೆ. ಇವತ್ತು ಪ್ರತಾಪ್ ಸಿಂಹ ಬಾಗಲಕೋಟೆನಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ, ಬಹಿರಂಗವಾಗಿ ಕೆಟ್ಟದಾಗಿ ಮಾತಾಡಿದ್ದಾರೆ. ಯಾರಾದರೂ ಬಾಗಲಕೋಟೆಯಲ್ಲಿರುವಂತಹ 24 ಗಂಟೆ ಏನು ಮುಖ್ಯಮಂತ್ರಿಗಳ ಸುತ್ತಲೂ ಫೈಲ್ ಹಿಡ್ಕೊಂಡು ಓಡಾಡ್ತಾರಲ್ಲ, ವಿಧಾನಸೌಧ, ವಿಕಾಸಸೌಧ, MS ಬಿಲ್ಡಿಂಗು, ಸಿದ್ದರಾಮಯ್ಯನವರು ಅಂತ ಹೇಳ್ತಾರಲ್ಲ, ಎಷ್ಟು ಜನ ಇವತ್ತು FIR ಮಾಡಿದ್ದಾರೆ? ನಮ್ಮ ಸಮುದಾಯದ ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ಮಾತೆತ್ತಿದ್ರೆ, ಬಾಯಿ ತೆಗೆದ್ರೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಅಂತ ಎಲ್ಲ ಕೆಲಸಗಳಿಗೂ ಸಮುದಾಯದ ಮುಂದೆ ಪ್ಲೇ ಮಾಡ್ತಾರಲ್ಲ. ಪ್ರತಾಪ್ ಸಿಂಹ ಇವತ್ತು ಬಾಗಲಕೋಟೆಯಲ್ಲಿ ಮಾತನಾಡಿರುವಂತಹ ಮಾತಿದೆಯಲ್ಲ, ಯಾತಕ್ಕೆ ಆ ಮಾತಿಗೆ ಬಾಗಲಕೋಟೆಯಲ್ಲೇ ಇದ್ದಂಥವ್ರು ಯಾಕೆ ಒಂದು FIR ಮಾಡಿಸ್ಲಿಲ್ಲ?
ಯಾತಕ್ಕೆ ಮಾಡಿಸ್ಲಿಲ್ಲ ಅಂದರೆ ಕೆಲಸಕ್ಕೆ ಮಾತ್ರ ಸಿದ್ದರಾಮಯ್ಯನವ್ರು ಬೇಕು, ಫೈಲುಗಳಿಗೆ ಮಾತ್ರ ಸಿದ್ದರಾಮಯ್ಯನವ್ರು ಸಹಿ ಆಗಬೇಕು. ಆದರೆ ಸಿದ್ದರಾಮಯ್ಯನವರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಾರೆ, ಒಬ್ಬ ಸಮುದಾಯದ ಮುಖ್ಯಮಂತ್ರಿಯ ಮೇಲೆ ಇಷ್ಟು ಕೆಟ್ಟದಾಗಿ ಮಾತನಾಡಿದ್ದಾರೆ, ಅವರ ಮೇಲೆ ಒಂದು FIR ಮಾಡಿಸ್ಬೇಕು ಅಂತ ಅನ್ನಿಸ್ಲಿಲ್ವಾ? ಹಾಗಾದರೆ ಸಿದ್ದರಾಮಯ್ಯನವರು ಬಳಕೆ ಆಗ್ತಾ ಇದ್ದಾರಾ? ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಏನೂ ಇಲ್ಲ ಅನ್ನೋದಕ್ಕೆ 2 ಉದಾಹರಣೆಗಳನ್ನು ನಾನು ಕೊಡ್ತೇನೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಗುದ್ದಲಿ ಪೂಜೆ ಸಮಯದಲ್ಲಿ ಮೈಸೂರಿನ 12 ಎಕರೆ ಜಾಗದಲ್ಲಿ ನಾನು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟೋದಕ್ಕೆ ಜಾಗ ಕೊಟ್ಟಿದ್ದೆ, 9 ಕೋಟಿ ರೂಪಾಯಿ ದುಡ್ಡು ಕಲೆಕ್ಷನ್ ಮಾಡಿ ಸಮಾಜದ ಕೊಟ್ಟಿದ್ದೆ, ಈ ರಾಮಚಂದ್ರಪ್ಪ ಹಾಳು ಮಾಡ್ದ ಅಂತ ಹೇಳ್ತಾರೆ. ಇದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಏನೂ ಇಲ್ಲ ಅನ್ನೋದಕ್ಕೊಂದು ಸಾಕ್ಷಿ. ಕೇತುಹಳ್ಳಿ ಕನಕಗುರು ಪೀಠದಲ್ಲಿ ಅವರು ಅದೇ ಮಾತನ್ನ ಹೇಳ್ತಾರೆ. ಆದರೂ ಯಾಕೆ ಈ ಸಮುದಾಯ ಸತ್ಯವನ್ನ ಅರ್ಥಕೊಂಡಿಲ್ಲ? ಬೆಂಗಳೂರಿನ ಗಾಂಧಿನಗರದಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ, ಏನು ಕಟ್ತಾ ಇದ್ದಾರೆ ಅಂತ ಇವತ್ತರೆಗೂ ನಮಗೆ ಗೊತ್ತಿಲ್ಲ. 60 ಲಕ್ಷ ಕುರುಬರಿಗೆ ಏನು ಕಟ್ತಾ ಇದ್ದಾರೆ, ಯಾರು ಕಟ್ತಾ ಇದ್ದಾರೆ, ಅದು ಯಾರದ್ದು ಗೊತ್ತಿಲ್ಲ. ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದೇವೆ. ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ. 1000 ಕೋಟಿ ರೂಪಾಯಿ ಆಸ್ತಿ ರೀ ಅದು. ಒಂದು ಅಡಿಗೆ 1 ಲಕ್ಷ. ಒಂದು ಜಿಲ್ಲೆಯಲ್ಲೂ ಸಹ ನಮ್ಮ ಸಮುದಾಯಕ್ಕೆ ಸೇರಿರುವಂತಹ ಆಸ್ತಿಗಳು ಕರೆಕ್ಟಾಗಿಲ್ಲ. ಬಾಡಿಗೆ ಬರುವಂತಹ 25 ಲಕ್ಷ ಬಾಡಿಗೆ, ಹಳೆ ಬಾಡಿಗೆ ಬರ್ತಿತ್ತು, ಇವಾಗ 1 ಕೋಟಿ ಬರುತ್ತೋ ಅದ್ರಲ್ಲಿ 50% ನಾವು ಉತ್ತರ ಕರ್ನಾಟಕಕ್ಕೆ ಕೊಡ್ತೇವೆ ಅಂತೇಳಿ ಯಾರೂ ವಾಗ್ದಾನ ಮಾಡಲಿಲ್ಲ. ನಾವು ಏನು ಮಾಡ್ತಾ ಇದ್ದೀವಿ? ಯಾರೋ ಏನೋ ಮಾಡ್ತಾ ಇದ್ದಾರೆ, ಮಾಡಲಿ. ಮತ್ಯಾರೋ ದುಡ್ಡು ತಿಂತಾ ಇದ್ದಾರೆ, ತಿನ್ನಲಿ. ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ನಾವೇನು ಮಾಡಬೇಕು? ಎಲೆಕ್ಷನ್ ಟೈಮ್ನಲ್ಲಿ ಜೈಕಾರ ಹಾಕಬೇಕು, ಯಾರೋ ಏನು ಹೇಳಿದ್ದನ್ನು ಭಾವನಾತ್ಮಕವಾಗಿ ಹೇಳಿದ್ದನ್ನು ಕೇಳಬೇಕು. ಇಷ್ಟೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ನಾವು ಯಾವತ್ತಿಗೂ ಸಹ ಈ ಸಮುದಾಯದ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇಲ್ಲ. ಭವಿಷ್ಯದ ಬಗ್ಗೆ ನಾವು ಮಾತನಾಡಿ ಭವಿಷ್ಯದ ಬಗ್ಗೆ ನಾವು ಚರ್ಚೆ ಮಾಡಿದರೆ ಇವತ್ತು 86, 91, 56ರಲ್ಲಿ ST ಮೀಸಲಾತಿ ಕಳ್ಕೊಳ್ತಾ ಇರಲಿಲ್ಲ. ಇದು ವಾಸ್ತವ ಸತ್ಯ. CC ಪಾಟೀಲು ಮಾತಾಡ್ತಾರೆ, ಮುರುಗೇಶ್ ನಿರಾಣಿನೂ ಮಾತಾಡ್ತಾರೆ, ಪ್ರತಾಪ್ ಸಿಂಹನೂ ಮಾತಾಡ್ತಾರೆ, ಯಡಿಯೂರಪ್ಪನವರು ಮಾತಾಡ್ತಾರೆ, ಮತ್ತೊಬ್ಬರು ಮಾತಾಡ್ತಾರೆ, ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಬಹಿರಂಗವಿಲ್ಲದೆ ಒಳಗಡೆ ಇನ್ನೆಷ್ಟು ಜನ ಮಾತನಾಡ್ತಾ ಇರ್ಬೋದು. ಅರ್ಥ ಮಾಡ್ಕೊಳ್ಳಿ. ಇದೇ ನಮ್ಮ ಸಮುದಾಯದ ಇವತ್ತಿನ ದುಸ್ಥಿತಿಗೆ ಕಾರಣ ನಾವುಗಳೇ. ನಮಗೇನೂ ಗೊತ್ತಾಗ್ತಾ ಇಲ್ಲ ಅಂತಲ್ಲ, ನಮಗೆಲ್ಲವೂ ಗೊತ್ತಿದೆ. ಜಗತ್ತಿನ ಬಗ್ಗೆ ಮಾತನಾಡ್ತೀವಿ, ಟ್ರಂಪ್ ಬಗ್ಗೆ ಮಾತನಾಡ್ತೀವಿ, ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀವಿ, ದೇಶದ ರಾಜಕಾರಣ ಮಾತಾಡ್ತೀವಿ, ರಾಜ್ಯದ ರಾಜಕಾರಣ ಮಾತಾಡ್ತೀವಿ. ಆದರೆ ನಮ್ಮ ಸಮುದಾಯದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನಾವು ಮಾತಾಡೋದಿಲ್ಲ. ನಮ್ಮ ಸಮುದಾಯದಲ್ಲಿ ಆಗ್ತಾ ಇರುವಂತಹ ದ್ರೋಹದ ಬಗ್ಗೆ ನಾವು ಮಾತಾಡೋದಿಲ್ಲ. ನಮ್ಮ ಸಮುದಾಯ ದುಸ್ಥಿತಿಗೆ ಹೋಗ್ತಾ ಇದೆ, ಅದರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಹಾಗಾದರೆ ಈ ಸಮುದಾಯ ಕರ್ನಾಟಕದಲ್ಲಿ ಯಾತಕ್ಕೋಸ್ಕರ ಜೀವನ ಮಾಡ್ತಾ ಇದೆ? ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಯಾರೂ ಸಹ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಚುನಾವಣಾ ಸಮಯದಲ್ಲಿ ಬಾಗಲಕೋಟೆಯ ಚುನಾವಣಾ ಸಮಯದಲ್ಲಿ ಸುಮಾರು 40,000 ಮತಗಳಿರುವಂತಹ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ನಿಂತ್ಕೊಂಡು ಕುರುಬರ ಬಗ್ಗೆ ಮಾತನಾಡ್ತಾರೆ ಅಂತಂದರೆ ಅವರಿಗೆ ಕುರುಬರನ್ನ ಕಂಡ್ರೆ ಎಷ್ಟು ಭಯ ಐತೆ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಬಿಡಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ CC ಪಾಟೀಲ್ ಹಿಂಗೆ ಅಂದ್ಬಿಟ್ರು, ಮುರುಗೇಶ್ ನಿರಾಣಿ ಹಿಂಗೆ ಅಂದ್ಬಿಟ್ರು, ಪ್ರತಾಪ್ ಸಿಂಹ ಹಿಂಗೆ ಅಂದ್ಬಿಟ್ರು, ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋಣ ಅಲ್ಲ. ಫಸ್ಟ್ ನಿಮ್ಮ ನಡೆಯನ್ನು ಸರಿಪಡ್ಕೊಳ್ಳಿ, ನಿಮ್ಮ ದಾರಿಯನ್ನು ಸರಿಪಡಿಸ್ಕೊಳ್ಳಿ, ಆವತ್ತು ನೀವು ಸರಿ ಹೋಗ್ತೀರಿ. ಸ್ನೇಹಿತರೆ, ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.